ಫ್ರೆಂಡ್ಸು, ಈ ಫಾರಮನ್ನು ಫಿಲಪ್ ಮಾಡೋದಕ್ಕೆ 2002ರ ಒಂದು ಹಳೆಯ ತಂದೆ ಅಥವಾ ತಾಯಿ, ಅಜ್ಜ, ಅಜ್ಜಿ ಇವರ ಈ 4 ಜನದಲ್ಲಿ ಒಬ್ಬರು 2002ರಲ್ಲಿ ಅವರು ಓಟ್ ಹಾಕಿರೋದು ಒಂದು ಮತದಾರ ಪಟ್ಟಿ ಲಿಸ್ಟ್ ಬೇಕು. ಇದರಲ್ಲಿ ಈ ಪಟ್ಟಿ ಲಿಸ್ಟಲ್ಲಿ ಎಲ್ಲ ಇರುತ್ತೆ ಫ್ರೆಂಡ್. ಇದು ಮನೆ ನಂಬರು, ಮತದಾರರ ಹೆಸರು, ಸಂಬಂಧಿ ಹೆಸರು, ಅದೇ ರೀತಿ ಭಾಗದ ಸಂಖ್ಯೆ. ಮೇನ್ ಪಾಯಿಂಟ್ ಆಗಿ ಬೇಕಾಗಿರೋದು ಭಾಗದ ಸಂಖ್ಯೆ. ಅದೇ ರೀತಿ ಅವರ ಗುರುತಿನ ಚೀಟಿಯ ಒಂದು ಮತದಾರರ ಗುರುತಿನ ಚೀಟಿ ಸಂಖ್ಯೆಯಲ್ಲಿ ಇರುತ್ತೆ ಫ್ರೆಂಡ್ಸ್. ಇವಾಗ ಫಾರಮ್ ಯಾವ ರೀತಿ ಫಿಲಪ್ ಮಾಡೋದು ನೋಡೋಣ ಫ್ರೆಂಡ್ಸ್. ಆಲ್ರೆಡಿ ನಾನು ಫಾರಮ್ ಫಿಲಪ್ ಮಾಡಿದ್ದೀನಿ. ನಿಮಗೆ ಅದು ಯಾವ ರೀತಿ ಅಂತ ನಾನು ತಿಳಿಸ್ತೀನಿ. 2002ರಲ್ಲಿ ಇವರು ಏನಾದರೂ ಪಾರ್ಟಿ ವೋಟ್ ಹಾಕಿದರೆ, ಹಳೆಯ ಲಿಸ್ಟ್ ಏನಾದರೂ ಸಿಕ್ಕಿದರೆ ಈ ಭಾಗದಲ್ಲಿ ಅವ್ರದ್ದು ಡೀಟೇಲ್ಸ್ ಎಂಟ್ರಿ ಮಾಡಿ. ಅದೇ ರೀತಿ ಸಿಗಲಿಲ್ಲ, ಅವರು 2002ರಲ್ಲಿ ವೋಟ್ ಹಾಕಿಲ್ಲ ಅಂತಂದರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಒಂದು ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ವೋಟ್ ಹಾಕಿರೋರ ಲಿಸ್ಟ್ ಇದು ಫ್ರೆಂಡ್ಸ್. ಹೆಸರು, ಅವರ ತಂದೆಯ ಹೆಸರು, ಅದೇ ರೀತಿ ಅವರ ಗುರುತಿನ ಚೀಟಿ 2002ರಲ್ಲಿ ಅವ್ರದ್ದು ಗುರುತಿನ ಚೀಟಿ ಇದ್ದರೆ ಅದನ್ನು ಸಂಖ್ಯೆಯನ್ನು ಬರೀಬೇಕು, ಇಲ್ಲವಾದರೆ ಹಾಗೆ ಬಿಟ್ಬಿಡಿ. ಅದೇ ರೀತಿ ಸಂಬಂಧಿಯ ಹೆಸರು, ಇಲ್ಲಿ ಪಾರ್ಟಿ ಯಾರಿದ್ದರೋ ಅವರ ತಂದೆಯ ಹೆಸರು ಬರೀಬೇಕಿಲ್ಲಿ. ಅವರ ತಂದೆಯ ಹೆಸರು, ಸಂಬಂಧಿ ಹೆಸರು. ಇವರಿಗೆ ಏನಾಗಬೇಕು ಅಂತಂದರೆ ಅದು ತಂದೆ ಆಗಬೇಕು ಅವರು, ಹಾಗಾಗಿ ಇಲ್ಲಿ ತಂದೆ ಅಂತ ಎಂಟ್ರಿ ಮಾಡಿ. ಅದೇ ರೀತಿ ಜಿಲ್ಲೆ ಯಾವುದು ಆ ಜಿಲ್ಲೆ ಹೆಸರು ಬರೀರಿ. ಆಮೇಲೆ ರಾಜ್ಯ ಕರ್ನಾಟಕ ಅಂತ ಎಂಟ್ರಿ ಮಾಡಿ. ವಿಧಾನಸಭಾ ಕ್ಷೇತ್ರದ ಹೆಸರು, 2002ರ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು ಇಲ್ಲಿ ಈ ಲೀಸ್ಟಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಳೆಯ ಲೀಸ್ಟ್, ಇದು 2002ರ ಒಂದು ಹಳೆಯ ಲೀಸ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. ವಿಧಾನಸಭಾ ಕ್ಷೇತ್ರದ ಹೆಸರು ಹಡಗಲಿ ಅಂತ ಇದೆ. ಅದೇ ರೀತಿ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಹೆಸರು ಅಂತ ಇದೆ. ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಹೆಸರು 38. ಅದೇ ರೀತಿ ಹೆಸರು ಹಡಗಲಿ ಅಂತ ಎಂಟ್ರಿ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಭಾಗ ಸಂಖ್ಯೆ ಎಲ್ಲಿರುತ್ತೆ ಅಂತಂದರೆ, ನೀವು ಒಂದು ಪ್ರಿಂಟ್ ತೆಗೆಸ್ಕೊಂಬಂದಿರ್ತಾರಲ್ಲ ಹಳೆಯ ಅಥವಾ ಒಂದು 2002ರ ಪಟ್ಟಿ, ಆ ಪಟ್ಟಿಯಲ್ಲಿರುತ್ತೆ ನೋಡಿ. ತಂದೆನೋ ಅಥವಾ ತಾಯಿಯ ಒಂದು ಲೀಸ್ಟ್, ಹಳೆಯ ಲೀಸ್ಟ್, ಆ ಲೀಸ್ಟಲ್ಲಿರುತ್ತೆ ನೋಡಿ. ಇಲ್ಲಿರುತ್ತೆ ನೋಡಿ ಭಾಗ ಸಂಖ್ಯೆ, ಇದನ್ನು ಎಂಟ್ರಿ ಮಾಡಿ, ಆ ನಂಬರು ಎಂಟ್ರಿ ಮಾಡಿ. ಅದೇ ರೀತಿ ಕ್ರಮ ಸಂಖ್ಯೆ ಫ್ರೆಂಡ್ಸ್. ಅದೇ ರೀತಿ 2002ರ ಒಂದು ಹಳೆಯ ಲೀಸ್ಟಲ್ಲಿ ಕ್ರಮ ಸಂಖ್ಯೆ ಇದೆ, ಅವರ ತಂದೆ ಹೆಸರು. ಅದೇ ರೀತಿ ಕ್ರಮ ಸಂಖ್ಯೆ ಈ ಕ್ರಮ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಜನ್ಮ ದಿನಾಂಕ ಅಂತ ಇದೆಯಲ್ಲ, ಇದು ಇವಾಗೇನು ಎನಿಮೇಷನ್ ಫಾರಮ್ ಕೊಟ್ಟಿದ್ದಾರಲ್ಲ ಅವರ ಮತದಾರರ ಹೆಸರನ್ನು ಇಲ್ಲಿ ಅವರ ಜನ್ಮ ದಿನಾಂಕ ಬರೀಬೇಕು ಫ್ರೆಂಡ್ಸ್. ಇಲ್ಲಿ ಅವರ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ. ಅದೇ ರೀತಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ತಂದೆ ಹೆಸರು ಬರೀರಿ. ಅದೇ ರೀತಿ ಅವ್ರದ್ದು ಹಳೆಯ ಒಂದು 2002ರ ಒಂದು ಮತದಾರರ ಚೀಟಿ ಸಂಖ್ಯೆ ಏನಾದರೂ ಇದ್ದರೆ, ಗುರುತಿನ ಚೀಟಿ ಸಂಖ್ಯೆ ಏನಾದರೂ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಾದರೆ ಗ್ಯಾಪ್ ಬಿಡಿ, ತೊಂದರೆ ಏನಿಲ್ಲ. ಅದೇ ರೀತಿ ತಾಯಿ ಹೆಸರನ್ನು ಬರೀರಿ ಫ್ರೆಂಡ್ಸ್. ಇಲ್ಲಿ ಹೆಣ್ಣು ಮಕ್ಕಳು ಮದುವೆಯಾಗಿದ್ದರೆ ಅವರ ಗಂಡನ ಹೆಸರು ಇಲ್ಲಿ ಎಂಟ್ರಿ ಮಾಡಬೇಕು. ಸಂಗಾತಿಯ ಹೆಸರು ಅಂತ ಇದೆ, ಅವರ ಗಂಡನ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಿ. ಅದೇ ರೀತಿ ಅವರ ಗಂಡನ ಒಂದು ಗುರುತಿನ ಚೀಟಿ ನಂಬರ್ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ, ಇಲ್ಲವಾದ್ರೂ ತೊಂದರೆ ಏನಿಲ್ಲ ಫ್ರೆಂಡ್ಸ್. ಅದೆಲ್ಲ ಆದಮೇಲೆ ಇಲ್ಲಿ ಮತದಾರರು ಅವರ ಸಿಗ್ನೇಚರ್ ಹಾಕಿ BLO ಆಫೀಸರ್ಗಳಿಗೆ ಕೊಡಿ ಫ್ರೆಂಡ್ಸ್. ತಪ್ಪದೆ ಸಿಗ್ನೇಚರ್ ಹಾಕಬೇಕು ಮೇನಾಗಿ ಫ್ರೆಂಡ್ಸ್. ಒಂದು ಭಾವಚಿತ್ರ ಕೇಳ್ತಾ ಇದೆ, ಒಂದು ಫೋಟೋವನ್ನು ಹಚ್ಚಿ ಸಿಗ್ನೇಚರ್ ಹಾಕಿ BLO ಆಫೀಸರ್ಸ್ಗಳಿಗೆ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.